ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪುಷ್ಪ ಚಾನಲ್ ಇನ್ ಕನ್ನಡ. ಫ್ರೆಂಡ್ಸ್, ನಾನಿವಾಗ ಬಿರಿಯಾನಿ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು: ಸ್ವಲ್ಪ ಮೆಂತ್ಯ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಪುದೀನ ತೊಗೊಂಡಿದ್ದೀನಿ ಸ್ವಲ್ಪ. ಇದಕ್ಕೆ ನಾವು ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಸೋಂಪು, ಸ್ವಲ್ಪ ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಇದು ರುಬ್ಬೋಕ್ಕೆ ಫ್ರೆಂಡ್ಸ್. ಈಗ ನಾನು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಮತ್ತು ಪಲಾವ್ ಎಲೆ, ಅನಾನಸ್ ಹೂವು, ಮತ್ತು ಸ್ಟಾರ್ ಹೂವು, ಮೊಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಿರಿಯಾನಿ ಪೌಡ್ರ್ ತೊಗೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅನಾನಸ್ ಹೂವು ಹಾಕ್ಕೊಂಡು, ಸ್ಟಾರ್ ಹೂವು ಹಾಕ್ಕೊಂಡು, ಕಲ್ಲು ಹೂವು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೊಗ್ಗು ಹಾಕ್ಕೊಂಡು, ಸ್ಪೈಸಿ ಐಟಮ್ಗಳೆಲ್ಲ ಹಾಕ್ಕೊಂಡು, ಮತ್ತು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಷ್ಟು ಬಿರಿಯಾನಿ ಟೇಸ್ಟ್ ಚೆನ್ನಾಗಿರ್ತದೆ. ಇವಾಗ ಈರುಳ್ಳಿ ಫ್ರೈ ಆಗುವಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ. ಇವಾಗ ಒಂದು ಜಾರ್ ತಗೊಂಡು, ಜಾರ್ಗೆ ನಾನು ಆಗಲೇ ತೋರಿಸಿರುವಂಥ ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ, ಮತ್ತು ಹಸಿಮೆಣಸಿನ್ಕಾಯಿ, ಮತ್ತು ಚಕ್ಕೆ, ಲವಂಗ, ಸ್ಪೈಸಿ ಐಟಮ್ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋತೀನಿ. ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಇವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಟೊಮೊಟೊ ಹಾಕೋಣ. ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಒಂದು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಚಿಕನ್ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೆ ನಾನು ಬೋನ್ಲೆಸ್ ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ. ಫ್ರೆಂಡ್ಸ್, ಇವಾಗ ಚಿಕನ್ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚಿಕನ್ ಎಲ್ಲ ಫ್ರೈ ಆಗಿದೆ. ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಸೇರಿಸ್ಕೊಳ್ಳೋಣ. ಇದನ್ನು ನಾವು ಚೆನ್ನಾಗಿ ಅದನ್ನು ಮಸಾಲೆ ಎಲ್ಲ ಸೇರೋವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಚಿಕನ್ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾವು 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಬಿರಿಯಾನಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 1.5 ಲೋಟ ಅಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಸೇರಿಸ್ಕೊತೀನಿ. ಇಲ್ಲಿಗೆ ಚೆನ್ನಾಗಿ ಚಿಕನ್ ಎಲ್ಲ ಫ್ರೈ ಆಗಿದೆಯಲ್ಲ, ಅದಕ್ಕೆ
ಅಕ್ಕಿ ಸೇರಿಸ್ಕೊಂಡು ಇದನ್ನು ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಇದಕ್ಕೆ ನಾನು 1.5 ಲೋಟ ಅಕ್ಕಿಗೆ 3 ಲೋಟ ಅಷ್ಟು ನೀರು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಆಗಲೇ ನಾವು ರುಚಿ ಹಾಕ್ಕೊಂಡಿದ್ದೀವಿ. ರುಚಿ ಇನ್ನೊಂದ್ಸರಿ ನೋಡಿಕೊಂಡು ನಾವು ಬೇಕಾದರೆ ಸೇರಿಸ್ಕೊಳ್ಳಿ. ನಾನಿವಾಗ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಬರ್ಸ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ 2 ವಿಸಲ್ ಬಂದಿದೆ. ಬನ್ನಿ ನೋಡೋಣ. ಫ್ರೆಂಡ್ಸ್, ಸಖತ್ತಾಗಿ ಕಾಣ್ತಾ ಇದೆ. ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ, ಉದುರಾಗಿ ಬಂದಿದೆ. ಒಂದು ಸ್ವಲ್ಪನೂ ಬಂದಿಲ್ಲ, ಚೆನ್ನಾಗಿ ಬಂದಿದೆ ಉದುರಾಗಿ. ಫ್ರೆಂಡ್ಸ್, ಈ ಥರ ನೀವು ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ಇವಾಗ ಬಿರಿಯಾನಿನ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಸೈಡ್ಗೆ ಕಬಾಬ್ ಹಾಕೋತಾ ಇದ್ದೀನಿ. ಆವಾಗಲೇ ನಾನು ಕಬಾಬ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್, ನೀವು ಒಂದ್ಸರಿ ಮಾಡಿ ನೋಡಿ. ದಿಢೀರ್ ಅಂತ ಮಾಡ್ಕೋಬೋದು, ತುಂಬ ಟೇಸ್ಟಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.